ಎನ್ಫೋರ್ಸ್ಮೆಂಟ್ ಆಫೀಸರ್. ನನ್ನ ಪಕ್ಕದಲ್ಲಿ ರಾಜೀವ್ ಉಜ್ಜಾ ಇದ್ದಾರೆ, ಅಕೌಂಟ್ಸ್ ಆಫೀಸರ್. ಮತ್ತು ಸಂತೋಷ್ ಇದ್ದಾರೆ, ಅಕೌಂಟ್ ಆಫೀಸರ್. ನಮ್ಮ ಕಮಿಷನರು ಶಶಿಕಾಂತ್ ದಹಿಯಾ ಅಂತ. ಈಗ ಗೌರ್ಮೆಂಟ್ ಇತ್ತೀಚೆಗೆ ELI ಸ್ಕೀಮ್ ಬಗ್ಗೆ ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿದೆ. ಇದು ELI ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಇನ್ಸೆಂಟಿವ್. ELI ಇದು ಜಾಬನ್ನು ಕ್ರಿಯೇಟ್ ಮಾಡಲಿಕ್ಕೆ ಸರ್ಕಾರದ ವತಿಯಿಂದ ಡಿಪಾರ್ಟ್ಮೆಂಟಿಗೆ ಇದನ್ನು ನೀಡಿದ ವಿಶೇಷ ಸವಲತ್ತು. ಇದು ಜಾಸ್ತಿಯಾಗಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಉತ್ಪಾದಕ ಘಟಕಗಳಿಗೆ ಜಾಸ್ತಿಯಾಗಿ ಎಂಕರೇಜ್ ಮಾಡಲಿಕ್ಕೆ ಮಾಡಿರುವಂಥ ಒಂದು ವಿಶೇಷ ಪ್ರೋಗ್ರಾಮ್. ಇದರಲ್ಲಿ ಫಸ್ಟ್ ಟೈಮ್ ಎಂಪ್ಲಾಯ್ಮೆಂಟ್ ಇನ್ ಎಡಿಷನ್ ಟು ದೇರ್ ಎಕ್ಸಿಸ್ಟಿಂಗ್ ಎಂಪ್ಲಾಯ್ಮೆಂಟ್ಗೆ ಫಸ್ಟ್ ಟೈಮ್ ಎಂಪ್ಲಾಯ್ಮೆಂಟ್ ಆಗಬೇಕು, ಎಡಿಷನ್ ಆಗಬೇಕು. ಅದು ಮತ್ತೆ ಹೇಳ್ತೇನೆ. ಅದು ಈ ಫಸ್ಟ್ ಟೈಮ್ ಎಂಪ್ಲಾಯ್ಮೆಂಟ್ನವರಿಗೆ ಸರ್ಕಾರ ಮ್ಯಾಕ್ಸಿಮಮ್ 15,000 ತನಕ ಅವರಿಗೆ 2 ಕಂತಿನಲ್ಲಿ, ಅಂದರೆ 2 ಕಂತಿನಲ್ಲಿ ಅವರ ಸಂಬಳ ಎಷ್ಟುಂಟು ಅದರ 2 ಕಂತು. ಫಸ್ಟ್ ಕಂತು ಅವರಿಗೆ 6ನೇ ತಿಂಗಳಲ್ಲಿ ಸಿಗ್ತದೆ. ಒಂದು ಎಂಪ್ಲಾಯಿಗೆ 15,000 ಸಂಬಳ ಇದ್ದರೆ ಹೊಸ ಎಂಪ್ಲಾಯಿ ಇನ್ ಎಡಿಷನ್ ಟು ಎಕ್ಸಿಸ್ಟಿಂಗ್ ನಂಬರ್ ಆಫ್ ಎಂಪ್ಲಾಯೀಸ್ 2025 ಆಗಸ್ಟ್ರಿಂದ 31/7/2027 ತನಕ ಇದು ನಡೀತದೆ. ಯಾರೆಲ್ಲ ಹೊಸ ಎಂಪ್ಲಾಯೀಸ್ಗಳಿಗೆ, ಇದರಲ್ಲಿ ಅವನಿಗೆ ನಿಮಗೆ ಎಕ್ಸಾಂಪಲ್ ಹೇಳ್ತೇನೆ. ಅವನಿಗೆ 15,000 ರೂಪಾಯಿ ಸಂಬಳ ಇದ್ದರೆ ಫಸ್ಟ್ 6 ತಿಂಗಳಾದ ಕೂಡಲೇ ಅವನಿಗೆ 50% ಆಫ್ ಅವನಿಗೆ ಸ್ಯಾಲ್ರಿ ಅವನ ಅಕೌಂಟ್ಗೆ ಕ್ರೆಡಿಟ್ ಆಗ್ತದೆ. ಯಾರದು? ಹೊಸ ಎಂಪ್ಲಾಯ್. ಮತ್ತು ಉಳಿದ ಕಂತು 1 ವರ್ಷದ ನಂತರ ಪ್ರೊವೈಡೆಡ್ ಅವನಿಗೆ ಫೈನಾನ್ಷಿಯಲ್ ಸಾಕ್ಷರತಾ ಅಂತ ಹಣಕಾಸಿನ ಸಾಕ್ಷರತಾ ಒಂದು ಡಿಪಾರ್ಟ್ಮೆಂಟ್ ಅಥವಾ ಗೌರ್ಮೆಂಟ್ನ ವತಿಯಿಂದ ನಡೀತದೆ. ಅದಕ್ಕೆ ಅವನು ಆನ್ಲೈನ್ನಲ್ಲಿ ಕ್ಲಾಸಿಗೆ ಅಟೆಂಡ್ ಆಗಿ ಅವನಿಗೆ 1 ವರ್ಷ ನಂತರ ಉಳಿದ ಕಂತು ಅವನ ಅಕೌಂಟಿಗೆ ಹೋಗ್ತದೆ. ಇದು ಪ್ರಥಮ ಬಾರಿ. ಈಗ ಇದರಲ್ಲಿ ಆಲ್ ಓವರ್ ಇಂಡಿಯಾ ಸಾಧಾರಣ 3.5 crores ಹೊಸ ಕೆಲಸವು ಉತ್ಪಾದನೆ ಆಗುವ ಅವಕಾಶವಿದೆ. ನಮ್ಮ ಮಂಗಳೂರು ವತಿಯಿಂದ, ಉಡುಪಿ ವತಿಯಿಂದ ಸಾಧಾರಣ 20,000-25,000 ಜನವನ್ನು ಸೇರಿಸುವ ಉದ್ದೇಶವನ್ನು ನಾವು ಹೊಂದಿದ್ದೇವೆ. ಈಗ ಉತ್ಪಾದಕ ಘಟಕಗಳು 50ಕ್ಕಿಂತ ಕಡಿಮೆ ಜನರಿರುವ ಉತ್ಪಾದಕ ಘಟಕಗಳಿಗೆ ಮಿನಿಮಮ್ 2 ಸೇರಿಸಲೇಬೇಕು, ಫ್ರೆಶ್ ಎಂಪ್ಲಾಯೀಸ್. ಅಂಥವರಿಗೆ ಈ ಬೆನಿಫಿಟ್ ಸಿಗ್ತದೆ. 50ಕ್ಕಿಂತ ಜಾಸ್ತಿ ಇರುವ ಉತ್ಪಾದಕ ಘಟಕಗಳಿಗೆ 5 ಜನರನ್ನು ಅವರು ಮಿನಿಮಮ್ ಆಗಿ ಸೇರಿಸಬೇಕು. ಇದು ಖಾಲಿ ಎಂಪ್ಲಾಯೀಸಿಗೆ ಮಾತ್ರ. ಇದರಲ್ಲಿ ಎಂಪ್ಲಾಯೀಸ್ಗೆ ಯಾವುದು ಬೆನಿಫಿಟ್ ಗೌರ್ಮೆಂಟ್ ಮತ್ತು ಡಿಪಾರ್ಟ್ಮೆಂಟ್ ಕೊಡ್ತದೆ, ಅದರಲ್ಲಿ ಒಂದು ಪಾರ್ಟನ್ನು, ಒಂದು ಶೇರನ್ನು ಅಥವಾ ಸ್ವಲ್ಪ ಹಣವನ್ನು ಅವನ FDಯಲ್ಲಿ ನಾವೇ ಇಡ್ತೇವೆ. ಅಂದರೆ ಡಿಪಾರ್ಟ್ಮೆಂಟ್ ಅಥವಾ ಗೌರ್ಮೆಂಟ್ ಇರ್ತದೆ. ಯಾಕಂದರೆ ಅವನಿಗೆ ಸೇವಿಂಗ್ಸನ್ನು ಮಾಡಲಿಕ್ಕೆ ಎನ್ಕರೇಜ್ ಮಾಡೋದು. ಸೇವಿಂಗ್ಸ್ ಮಾಡಲಿಕ್ಕೆ ಎನ್ಕರೇಜ್ ಮಾಡಿ ಒಂದು ಪಾರ್ಟನ್ನು ಅವನಿಗೆ ಕೊಟ್ಟೆ, ಅವನ ಆ ಲಿಮಿಟೆಡ್ ಫಿಕ್ಸೆಡ್ ಟೈಮ್ ಆದ ನಂತರ ಅದನ್ನು ಅವನು ಹಣ ವಿಡ್ರಾ ಮಾಡ್ಬೋದು. ಮತ್ತು ಈ ಹಣ ಅವನಿಗೆ ಯಾವುದು ಎಂಪ್ಲಾಯಿಗೆ ಸಿಗ್ತದೆ ಬೆನಿಫಿಟ್, ಅದು ಅವನ ಅಕೌಂಟಿಗೆ ಡೈರೆಕ್ಟಾಗಿ ಹೋಗ್ತದೆ.